ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಆದ ಬಳಿಕ ಪಾಕಿಸ್ತಾನದವರು ವಿಪರೀತವಾಗಿ ಪೋಸ್ಟ್ ಕೊಡ್ತಾ ಇದ್ದಾರೆ. ನಾವು ಗೆದ್ದಿದ್ದೀವಿ, ಭಾರತಕ್ಕೆ ಹೊಡೆದಿದ್ದೀವಿ, ಭಾರತದ ಜೆಟ್ಗಳನ್ನು ಬೀಳಿಸಿದ್ದೀವಿ, ಅದರಲ್ಲೂ ಭಾರತದ ಹೆಮ್ಮೆಯ ರಫೇಲ್ಗಳನ್ನೇ ಉರುಳಿಸಿದ್ದೀವಿ. ಹೀಗೆಲ್ಲ ಪಾಕಿಸ್ತಾನದವರು ನರೇಟಿವ್ ಬಿಲ್ಡಿಂಗ್ ಪ್ರೋಗ್ರಾಮನ್ನು ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ. ಆದರೆ ಆ ಬಿಕಾರಿ ದೇಶಕ್ಕೆ ತನ್ನ ಪರಿಸ್ಥಿತಿಯನ್ನು ಮಾತ್ರ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಾದ ಮೇಲೆ ಒಂದು ಏಟು ಬೀಳ್ತಾ ಇದೆ. ಈಗ ಮಿತ್ರರೇ, ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಪಾಕಿಸ್ತಾನದ ಮರ್ಯಾದೆಯನ್ನು ಯುರೋಪ್ನ ಒಂದು ಇಂಪಾರ್ಟೆಂಟ್ ದೇಶ 3 ಕಾಸಿಗೆ ಹರಾಜು ಹಾಕಿದೆ. ಪಾಕಿಸ್ತಾನದ ವಿಚಾರದಲ್ಲಿ ಯುರೋಪ್ನ ದೇಶಗಳಲ್ಲಿ ಹೊಸದಾದಂತಹ ಒಂದು ಟ್ರೆಂಡ್ ಶುರುವಾಗ್ತಾ ಇದೆ. ಕೆಲವರು ಪಾಕಿಸ್ತಾನದ ವಿಚಾರವನ್ನು ನಾನು ಹೇಳಿದಂತಹ ಸಂದರ್ಭದಲ್ಲಿ ನೀವು ಜಾಸ್ತಿ ವೈಭವೀಕರಿಸ್ತೀರಿ, ಪಾಕಿಸ್ತಾನ ಹಾಗಲ್ಲ, ಏನಾಗಿಲ್ಲ, ಅವರು ಸ್ಟ್ರಾಂಗ್ ಆಗೇ ಇದ್ದಾರೆ, ನಾವು ಕಳೆದ ಕೆಲ ವರ್ಷಗಳಿಂದ ಇದೇ ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀವಿ, ಇವತ್ತಿಗೂ ಸಹ ಪಾಕಿಸ್ತಾನ ಅಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡಿದೆಯಲ್ಲ. ಹೀಗೆ ಪಾಕಿಸ್ತಾನದ ಪರವಾಗಿ ಒಂದು ಸಾಫ್ಟ್ ಟೋನ್ನಲ್ಲಿ ಮಾತನಾಡುವಂಥವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಮಿತ್ರರೇ, ಈ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಯುರೋಪ್ನ ದೇಶ ಕೈಗೊಂಡಂತಹ ಒಂದು ನಿರ್ಧಾರ ಇದೆಯಲ್ಲ, ಪಾಕಿಸ್ತಾನದ ಭವಿಷ್ಯ ಮುಂದೇನಾಗಬಹುದು ಅನ್ನೋದಕ್ಕೆ ಉತ್ತರ ಕೂಡ ಸಿಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಈಗ ಪಾಕಿಸ್ತಾನಕ್ಕೆ ಏಟು ಕೊಟ್ಟಂತಹ ದೇಶದ ಹೆಸರು ಫಿನ್ಲ್ಯಾಂಡ್. ಯುರೋಪ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ದೇಶ, ವಿಶ್ವದಲ್ಲಿ ಜನ ಅತ್ಯಂತ ಸುಖವಾಗಿ ವಾಸಿಸುವಂತಹ ದೇಶ ಇದು ಅನ್ನುವಂತಹ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಬಹಳ ಶ್ರೀಮಂತ ದೇಶವೂ ಕೂಡ ಹೌದು. ಅಂತಹ ಫಿನ್ಲ್ಯಾಂಡ್ ಈಗ ಒಂದು ತೀರ್ಮಾನ ಮಾಡಿದೆ, ನಾವು ಇನ್ಮುಂದೆ ಪಾಕಿಸ್ತಾನದಲ್ಲಿ ಎಂಬಸಿಯನ್ನು ಇಟ್ಕೊಳ್ಳೋದಿಲ್ಲ, ನಮ್ಮ ಎಂಬಸಿಯನ್ನು ಪಾಕಿಸ್ತಾನದಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಮಿತ್ರರೇ, ಫಿನ್ಲ್ಯಾಂಡ್ ಕೇವಲ ತನ್ನ ಎಂಬಸಿಯನ್ನು ಕ್ಲೋಸ್ ಮಾಡಿ ಪಾಕಿಸ್ತಾನದಿಂದ ಜಾಗ ಖಾಲಿ ಮಾಡಿದರೆ ಇವತ್ತು ನಾನು ನಿಮಗೆ ಇಷ್ಟೆಲ್ಲ ಪೀಠಿಕೆ ಹಾಕಿ ಇಷ್ಟೆಲ್ಲ ವಿವರಿಸಬೇಕಾದಂತಹ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಆದರೆ ಫಿನ್ಲ್ಯಾಂಡ್ ಏನು ಮಾಡಿದೆ ಗೊತ್ತಾ? ಅವರು ತನ್ನ ಎಂಬಸಿಯನ್ನು ಪಾಕಿಸ್ತಾನದಲ್ಲಿ ಬಾಗಿಲು ಹಾಕೋದರ ಜೊತೆಗೆ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಅದೇನಂತ, ಪಾಕಿಸ್ತಾನದಲ್ಲಿ ಎಂಬಸಿಯನ್ನು ಹೊಂದುವಂತಹದ್ದು ಅರ್ಥಹೀನ, ಪಾಕಿಸ್ತಾನದ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಇಟ್ಟುಕೊಳ್ಳೋದು ಪಾಯಿಂಟ್ಲೆಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂದುವರೆದು ಅವರು ಹೇಳಿದ್ದಾರೆ, ನಾವು ಪಾಕಿಸ್ತಾನದಲ್ಲಿ ಎಂಬಸಿಯನ್ನು ಕ್ಲೋಸ್ ಮಾಡಿ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲ ದೇಶಗಳಲ್ಲಿ ಹೆಚ್ಚುವರಿ ಎಂಬಸಿಗಳನ್ನು ಓಪನ್ ಮಾಡ್ತೀವಿ ಅಂತ. ಅದರ ಅರ್ಥ ಏನು ಕೇಳಿದ್ರೆ, ಭಾರತ, ಚೈನಾ, ಅಮೆರಿಕ ಇಂತಹ ಸ್ಟ್ರಾಟಜಿಕ್ ಇಂಪಾರ್ಟೆಂಟ್ ಇರುವಂತಹ ದೇಶಗಳ ಜೊತೆಗೆ ನಾವು ಹೆಚ್ಚಾಗಿ ಎಂಗೇಜ್ ಆಗ್ತೀವಿ ಅಂತ ಫಿನ್ಲ್ಯಾಂಡ್ ಹೇಳ್ತಾ ಇದೆ. ಮಿತ್ರರೇ, ನಿಮಗೊಂದು ಪ್ರಶ್ನೆ ಬರಬಹುದು, ಫಿನ್ಲ್ಯಾಂಡ್ ಈಗ ಪಾಕಿಸ್ತಾನದಲ್ಲಿ ಎಂಬಸಿಯನ್ನು ಕ್ಲೋಸ್ ಮಾಡ್ತಾ ಇದೆ, ಹಾಗಂತ ಅವರು ಭಾರತದಲ್ಲೇ ಓಪನ್ ಮಾಡ್ತಾರೆ ಅಂತ ನೀವೇಗೆ ಹೇಳ್ತೀರಿ ಅಂತ. ಮಿತ್ರರೇ, ಇದಕ್ಕೊಂದು ಕಾರಣ ಇದೆ. ಫಿನ್ಲ್ಯಾಂಡ್ ಈಗಾಗಲೇ ಭಾರತದಲ್ಲಿ ಹೆಚ್ಚುವರಿ ಎಂಬಸಿಯನ್ನು ಓಪನ್ ಮಾಡಿದ್ದಾಗಿದೆ. ಭಾರತದ ಅಹಮದಾಬಾದ್ನಲ್ಲಿ ಜೂನ್ ತಿಂಗಳಿನಲ್ಲೇ ಅವರ ಹೊಸ ಎಂಬಸಿ ಓಪನ್ ಆಗಿದೆ. ಇದರ ಜೊತೆಗೆ ಭಾರತ ಮತ್ತು ಫಿನ್ಲ್ಯಾಂಡ್ನ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಭಾರತ ಎಮರ್ಜಿಂಗ್ ಸೂಪರ್ ಪವರ್, ಭಾರತ ವಿಶ್ವದ ಮಹಾಶಕ್ತಿಯಾಗಿ ರೂಪುಗೊಳ್ತಾ ಇದೆ ಅಂತ. ಅಂದರೆ ಫಿನ್ಲ್ಯಾಂಡ್ಗೆ ಭಾರತದಲ್ಲಿ ಭವಿಷ್ಯ ಕಾಣ್ತಾ ಇದೆ, ಪಾಕಿಸ್ತಾನದಲ್ಲಿ ಯಾವುದೇ ಭವಿಷ್ಯ ಇಲ್ಲ, ನಾವಲ್ಲಿ ಎಂಬಸಿಯನ್ನು ಇಟ್ಕೊಳ್ಳುವಂಥದ್ದು ನಮಗೆ ಪಾಯಿಂಟ್ಲೆಸ್ ಆಗಿದೆ, ಸುಮ್ಮನೆ ಖರ್ಚಿಗೆ ದಾರಿ ಆಗ್ತಾ ಇದೆ, ಹೀಗಂತ ಫಿನ್ಲ್ಯಾಂಡ್ ಹೇಳ್ತಾ ಇದೆ. ಇನ್ನೂ ಇಂಪಾರ್ಟೆಂಟ್ ಏನು ಗೊತ್ತಾ, ಅವರು ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಎಂಬಸಿಯನ್ನು ಕ್ಲೋಸ್ ಮಾಡ್ತಾ ಇಲ್ಲ, ಪಕ್ಕದ ಅಫ್ಘಾನಿಸ್ತಾನ ಮತ್ತು ಮಯನ್ಮಾರ್ನಲ್ಲೂ ಕೂಡ ತನ್ನ ಎಂಬಸಿಯನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ, ಇವತ್ತು ಮಯನ್ಮಾರ್ ಮತ್ತು ಅಫ್ಘಾನಿಸ್ತಾನವನ್ನು ಯುರೋಪ್ನ ದೇಶಗಳು ಯಾವ ರೀತಿಯಾಗಿ ನೋಡ್ತಾ ಇದ್ದಾವೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೋಡೋದಕ್ಕೆ ಶುರು ಮಾಡಿದ್ದಾವೆ. ಇದು ಸೂಚ್ಯವಾಗಿ ನಮಗೆ ತಿಳಿಯುತ್ತೆ. ಇವತ್ತು ಪಾಕಿಸ್ತಾನದಲ್ಲಿ ಫಿನ್ಲ್ಯಾಂಡ್ ಎಂಬಸಿ ಕ್ಲೋಸ್ ಮಾಡಿದ್ದಕ್ಕೆ ಅಷ್ಟ್ಯಾಕೆ ಮಹತ್ವ ಕೊಡಬೇಕು, ಅದು ಪಾಕಿಸ್ತಾನದ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಚಿಕ್ಕದಾಗಿ ನೋಡೋದಾದರೆ, ಮೊದಲನೇದಾಗಿ ಮಿತ್ರರೇ, ಅವಮರ್ಯಾದೆ. ನಾನು ಆಗಲೇ ಹೇಳಿದಾಗೆ ಅಫ್ಘಾನಿಸ್ತಾನವನ್ನು ಇವತ್ತು ಜಗತ್ತು ಯಾವ ರೀತಿಯಾಗಿ ನೋಡ್ತಾ ಇದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ಸ್ಟೆಬಿಲಿಟಿ ಇಲ್ಲ, ಅಲ್ಲಿ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ವಸ್ತುಗಳನ್ನು ಪಾಕಿಸ್ತಾನದಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ಜಗತ್ತು ಅದನ್ನು ನೋಡೋದಕ್ಕೆ ಶುರು ಮಾಡುತ್ತೆ. ಈ ರೀತಿಯಾದಂತಹ ಒಂದು ಅವಮರ್ಯಾದೆ ಪಾಕಿಸ್ತಾನಕ್ಕಾಗತ್ತೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಇವತ್ತೇನು ಹೇಳ್ತಾರೆ, ಜನಸಂಖ್ಯೆ ಜಾಸ್ತಿ ಇರುವಂತಹ ದೇಶಗಳೊಂದಿಗೆ ಬೇರೆ ಬೇರೆ ದೇಶಗಳು ಎಂಗೇಜ್ ಆಗೋದಕ್ಕೆ ಬಯಸ್ತವೆ, ಯಾಕೆಂತಂದ್ರೆ ದೊಡ್ಡ ಮಾರುಕಟ್ಟೆ ಅಂತ. ಪಾಕಿಸ್ತಾನದ ವಿಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ವಾದಕ್ಕೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಭಾರತ ವಿಶ್ವದಲ್ಲೇ ನಂಬರ್ 1 ಜನಸಂಖ್ಯೆ ಹೊಂದಿರುವಂತಹ ದೇಶ, ಎರಡನೇದಾಗಿ ಚೈನಾ ಇದೆ, ಮೂರನೇದಾಗಿ ಅಮೆರಿಕ ಇದೆ, ನಾಲ್ಕನೇದಾಗಿ ಇಂಡೋನೇಷ್ಯಾ ಇದೆ, 5ನೇ ಸ್ಥಾನದಲ್ಲಿರುವಂತಹದ್ದೇ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ 25.5 ಕೋಟಿ ಜನಸಂಖ್ಯೆ ವಾಸ ಮಾಡುತ್ತೆ. ಅರ್ಧ ಯುರೋಪ್ನಲ್ಲಿರುವಷ್ಟು ಜನ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ.
ಇಂತಹ ದೇಶದೊಂದಿಗೆ ನಮಗೆ ಸಂಬಂಧ ಬೇಡ, ನಾವು ಅಲ್ಲಿ ಎಂಬಸಿಯನ್ನು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ನಮಗದು ಲಾಸ್ ಅಂತ ಯುರೋಪ್ನ ದೇಶಗಳು ಹೇಳ್ತಾ ಇದ್ದಾವೆ ಅಂತಂದರೆ ಅರ್ಥ ಏನು? ಹಾಗಾದರೆ ಪಾಕಿಸ್ತಾನದ ಮಾರುಕಟ್ಟೆ ಬೇಡವಾ ಕೇಳಿದ್ರೆ ಮಿತ್ರರೇ, ಕೇವಲ ಜನಸಂಖ್ಯೆ ಇದ್ದ ಮಾತ್ರಕ್ಕೆ ನಿಮಗೆ ಮಾರುಕಟ್ಟೆ ಕ್ರಿಯೇಟ್ ಆಗೋದಿಲ್ಲ. ಜನರಿಗೆ ಕೊಳ್ಳುವ ಸಾಮರ್ಥ್ಯವೂ ಕೂಡ ಇರಬೇಕು. ಫಿನ್ಲ್ಯಾಂಡ್ನಂತಹ ಒಂದು ಅಭಿವೃದ್ಧಿ ಹೊಂದಿದಂತಹ ದೇಶ ತನ್ನ ಇನ್ವೆಸ್ಟ್ಮೆಂಟನ್ನು ಪಾಕಿಸ್ತಾನದಲ್ಲಿ ಮಾಡಬೇಕು ಅಂತಂದರೆ ಪಾಕಿಸ್ತಾನದಲ್ಲಿ ಟ್ಯಾಲೆಂಟ್ ಇರಬೇಕು, ಇಲ್ಲ ಪಾಕಿಸ್ತಾನದಲ್ಲಿ ಹಣ ಇರಬೇಕು. ಈಗ ಎಂಬಸಿ ಹೆಚ್ಚಾಗಿ ಹೆಲ್ಪ್ ಆಗೋದೇನಕ್ಕೆ? ಟೂರಿಸಂ ವಿಚಾರಕ್ಕೆ ಹೆಲ್ಪ್ ಆಗುತ್ತಪ್ಪ. ಈಗ ಪಾಕಿಸ್ತಾನದವರು ಫಿನ್ಲ್ಯಾಂಡಿಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕೆ ಅವ್ರ ಹತ್ರ ಹಣ ಇದೆಯಾ? ಇದು ಯಾವುದೂ ಕೂಡ ಇಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿ ನಮ್ಮ ಎಂಬಸಿಯನ್ನು ಇಟ್ಟುಕೊಳ್ಳುವಂಥದ್ದು ಪಾಯಿಂಟ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ, ಪಾಕಿಸ್ತಾನಕ್ಕೆ ಫಿನ್ಲ್ಯಾಂಡ್ನ ನಿರ್ಧಾರದಿಂದ ಏನು ನಷ್ಟ ಕೇಳಿದ್ರೆ ಒಂದು ಹೊಸ ಟ್ರೆಂಡ್ ಹುಟ್ಟುಹಾಕಿದಾಗ ಆಗುತ್ತೆ. ಮಿತ್ರರೇ, ಈಗ ಫಿನ್ಲ್ಯಾಂಡ್ ಮಾತ್ರ ಮೊದಲಿಗೆ ಈ ನಿರ್ಧಾರ ಕೈಗೊಂಡಿದ್ದಲ್ಲ. 2 ವರ್ಷದ ಹಿಂದೆ ಫಿನ್ಲ್ಯಾಂಡ್ನ ಪಕ್ಕದಲ್ಲೇ ಇರುವಂಥ ಸ್ವೀಡನ್ ಕೂಡ ಇಂತಹದೇ ನಿರ್ಧಾರವನ್ನು ಕೈಗೊಂಡಿತ್ತು. ಸ್ವೀಡನ್ ಕೂಡ ಯುರೋಪ್ನ ಅತ್ಯಂತ ಇಂಪಾರ್ಟೆಂಟ್ ಆದಂಥ ದೇಶ. ಅವರು ಹೇಳಿದರು, ಪಾಕಿಸ್ತಾನದಲ್ಲಿ ನಮ್ಮ ಎಂಬಸಿಯನ್ನು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ನಾವು ಜಾಗ ಖಾಲಿ ಮಾಡ್ತೀವಿ ಅಂತ 2 ವರ್ಷದ ಹಿಂದೆಯೇ ಬಾಗಿಲು ಮುಚ್ಕೊಂಡು ಹೋಗಿದ್ದಾರೆ. ಈಗ ಫಿನ್ಲ್ಯಾಂಡ್ ಮಾಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ದೇಶಗಳು ಈ ರೀತಿಯ ತೀರ್ಮಾನವನ್ನು ಕೈಗೊಳ್ತವೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಕೇವಲ ವ್ಯಾಪಾರಿ ದೃಷ್ಟಿಯಿಂದಲೇ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಇವತ್ತು ಅನ್ಸ್ಟೇಬಲ್ ಕಂಟ್ರಿ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಉಗ್ರವಾದ ನಿರಂತರವಾಗಿ ಬೆಳೀತಾ ಇದೆ. ಈಗ ಪಾಕಿಸ್ತಾನದಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಆ ರಾಯಭಾರಿಗಳಿಗೆ ಭದ್ರತೆಯನ್ನು ಕೂಡ ಒದಗಿಸಬೇಕಾಗತ್ತೆ. ಯೋಚನೆ ಮಾಡಿ ಮಿತ್ರರೇ, ಇವತ್ತು ಫಿನ್ಲ್ಯಾಂಡ್ ಇರಬಹುದು, ಸ್ವೀಡನ್ ಇರಬಹುದು, ನಾರ್ವೆ ಇರಬಹುದು, ಈ ಎಲ್ಲ ಯುರೋಪ್ನ ದೇಶಗಳು ವಿಶ್ವದಲ್ಲೇ ಅತ್ಯಂತ ಸುಖಮಯವಾದಂತಹ ದೇಶಗಳು. ಅಲ್ಲಿ ಬದುಕುವಂತಹ ಜನರಿಗೆ ಯಾವುದೇ ಸಮಸ್ಯೆಗಳೇ ಇಲ್ಲ. ನಾವೇನು ಸ್ವರ್ಗದ ಕಲ್ಪನೆ ಇದೆಯಲ್ಲ, ಆ ರೀತಿಯಾಗಿ ಅಲ್ಲಿನ ಜನ ಬದುಕ್ತಾರೆ. ಅಂತಹ ದೇಶದ ಒಬ್ಬ ಅಧಿಕಾರಿ ಪಾಕಿಸ್ತಾನದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರಾ? ಅವ್ರಿಗೆ ಏನೇ ಸಂಬಳ ಕೊಡಿ, ಏನೇ ಮಾಡಿ, ಅವರು ಆ ದೇಶಗಳನ್ನು ಬಿಟ್ಟು ಪಾಕಿಸ್ತಾನದಲ್ಲಿ ಬಂದು ಯಾವಾಗ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಯಾವಾಗ ನಮ್ಮ ಜೀವ ಹೋಗುತ್ತೋ, ಈ ಭಯದಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾರ? ಹೀಗಾಗಿ ಆ ದೇಶಗಳು, ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಈವನ್ ಮಯನ್ಮಾರ್ ಇರಬಹುದು, ಈ ದೇಶಗಳಲ್ಲಿ ನಮ್ಮ ರಾಯಭಾರ ಕಚೇರಿಯನ್ನು ತೆಗೆಯುವಂಥದ್ದು ಕಷ್ಟದಾಯಕ, ಅದರಿಂದ ಉಪಯೋಗ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾ ಇದ್ದಾವೆ. ಇದರ ಜೊತೆಗೆ ಫಿನ್ಲ್ಯಾಂಡ್ನ ಈ ತೀರ್ಮಾನದಿಂದ ಪಾಕಿಸ್ತಾನದ ಜನರ ಮೇಲೆ ಏನು ಪರಿಣಾಮ ಆಗುತ್ತೆ ಕೇಳಿದ್ರೆ, ಪಾಕಿಸ್ತಾನದ ಜನರ ಪಾಲಿಗೆ ಆ ದೇಶ ಶಾಶ್ವತವಾಗಿ ಬಂದಾಗ್ಬಿಡುತ್ತೆ. ನಾಳೆ ಪಾಕಿಸ್ತಾನದ ಪ್ರಜೆಗಳು ಫಿನ್ಲ್ಯಾಂಡಿಗೆ ಹೋಗಬೇಕು, ಇಲ್ಲ ಸ್ವೀಡನಿಗೆ ಹೋಗಬೇಕು ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ರಾಯಭಾರ ಕಚೇರಿ ಇದ್ದರೆ ಮಾತ್ರ ನಿಮಗೆ ವೀಸಾ ಸಿಗುತ್ತೆ. ಇಲ್ಲದೆ ಹೋದರೆ ನೀವು ಬೇರೆ ದೇಶಕ್ಕೆ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಆಗ ಪ್ರೊಸೀಜರ್ ತೀರಾ ಕಷ್ಟ ಆಗುತ್ತೆ. ಈಗ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಎರಡೇ ದೇಶ ಆದರೂ ಓಕೆ, ನಾಳೆ ಯುರೋಪ್ನ ಅನೇಕ ದೇಶಗಳು ಇದೇ ತೀರ್ಮಾನವನ್ನು ಮಾಡಿದ್ರೆ ಪಾಕಿಸ್ತಾನಿಯರ ಪರಿಸ್ಥಿತಿ ಏನಾಗಬಹುದು? ನನಗನ್ಸುತ್ತೆ ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳಿದಾವಲ್ಲ, ಇದು ಭಾರತಕ್ಕೆ ಪರೋಕ್ಷವಾದಂತಹ ಜಯ. ಕೆಲವರಿಗೆ ಆಪರೇಷನ್ ಸಿಂಧೂರವನ್ನು ಅಷ್ಟು ಬೇಗ ಯಾಕೆ ನಿಲ್ಲಿಸಿದ್ದು, ಇನ್ನೂ ಕೂಡ ಪಾಕಿಸ್ತಾನಕ್ಕೆ ಹೊಡಿಬೇಕಾಗಿತ್ತು ಅಂತ ಹೇಳುವವರು ಕೂಡ ಇದ್ದಾರೆ. ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈಗ ಆಪರೇಷನ್ ಸಿಂಧೂರವನ್ನು ಮುಂದುವರಿಸಬೇಕು ಅಂತಂದ್ರೆ ನಮ್ಮ ಸೇನೆ ಒಂದಷ್ಟು ಶ್ರಮ ಹಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಪ್ರಯೋಗ ಮಾಡಬೇಕು, ಅದರಿಂದ ಭಾರತಕ್ಕೆ ಖರ್ಚು ಬರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಭಾರತ ನಯಾ ಪೈಸೆಯನ್ನು ಖರ್ಚು ಮಾಡದೆ ಕೆಲವೇ ವರ್ಷಗಳಲ್ಲಿ ಪಾಕಿಸ್ತಾನ ಮುಗಿದು ಹೋಗೋದನ್ನು ನೋಡಬಹುದು. ಇವತ್ತು ಪಾಕಿಸ್ತಾನದ GDP ಗ್ರೋತ್ ರೇಟ್ ಎಷ್ಟಿದೆ ಗೊತ್ತಾ? ನಾನು ಮೊನ್ನೆ ತಾನೇ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಭಾರತ 2ನೇ ಕ್ವಾರ್ಟರ್ನಲ್ಲಿ 8.2 GDP ಗ್ರೋತ್ ರೇಟನ್ನು ದಾಖಲು ಮಾಡಿದೆ ಅಂತ. ಅದೇ ಪಾಕಿಸ್ತಾನ ಮಿತ್ರರೇ, ವಾರ್ಷಿಕವಾದಂತಹ ಅವರ GDP ಗ್ರೋತ್ ರೇಟ್ ಇರುವಂತಹದ್ದು 2% ಇಲ್ಲ 2.5%. ಅವರ ಒಟ್ಟು ಎಕಾನಮಿ ಇರುವಂತಹದ್ದೇ $374 ಬಿಲಿಯನ್. 25 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಒಂದು ದೇಶ ಕೇವಲ $374 ಬಿಲಿಯನ್ ಮೊತ್ತದ ಎಕಾನಮಿಯನ್ನು ಹೊಂದಿದೆ ಅಂತಂದರೆ ಆ ದೇಶದ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅಂತ ನೀವು ಊಹೆ ಮಾಡಿಕೊಳ್ಬಹುದು. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಇನ್ನೊಂದು ಬೆಳವಣಿಗೆ ಏನಾಗ್ತಾ ಇದೆ ಅಂತಂದರೆ, ಕೇವಲ ಯುರೋಪ್ನ ದೇಶಗಳು ತಮ್ಮ ರಾಯಭಾರ ಕಚೇರಿಯನ್ನು ಮಾತ್ರ ಪಾಕಿಸ್ತಾನದಲ್ಲಿ ಬಂದ್ ಮಾಡ್ತಾ ಇಲ್ಲ. ಯುರೋಪ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ದೈತ್ಯ ಕಂಪನಿಗಳು ಕೂಡ ಪಾಕಿಸ್ತಾನದಲ್ಲಿ ಬಾಗಿಲು ಹಾಕ್ತಾ ಇದ್ದಾವೆ. ಯುರೋಪ್ ಮಾತ್ರ ಅಲ್ಲ, ಅಮೆರಿಕದ ಕಂಪನಿಗಳು ಕೂಡ ಬಾಗಿಲು ಹಾಕ್ತಾ ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಯಮಹಾ, ಶೆಲ್, ಊಬರ್, ಮೈಕ್ರೋಸಾಫ್ಟ್, P&G ಈ ಎಲ್ಲ ಕಂಪನಿಗಳು ಪಾಕಿಸ್ತಾನದಲ್ಲಿ ಶಾಶ್ವತವಾಗಿ ತನ್ನ ಬಾಗಿಲನ್ನು ಮುಚ್ಚಿದ್ದಾವೆ. 20-25 ವರ್ಷದ ಹಿಂದೆ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ರೀತಿಯಾಗಿ ನೋಡಲಾಗ್ತಾ ಇತ್ತು. ಅಂದರೆ ಅರ್ಥ ಏನು ಕೇಳಿದ್ರೆ, ಭಾರತವನ್ನು ಹೇಗೆ ಬೆಳವಣಿಗೆ ಹೊಂದುತ್ತಾ ಇರುವಂತಹ ಎಕಾನಮಿ ಅಂತ ವಿಶ್ವದ ಬೇರೆ ಬೇರೆ ದೇಶಗಳು ಪರಿಗಣಿಸ್ತಾ ಇದ್ವು, ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೋಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಸೇಫ್ ಅಂತ, ಯಾಕೆಂದ್ರೆ ಅವರು ನ್ಯೂಕ್ಲಿಯರ್ ಪ್ರಯೋಗ ಮಾಡಿದ್ರು, ಬಹಳ ದೊಡ್ಡ ಸೇನೆ ಇಟ್ಕೊಂಡಿದ್ರು, ಭಾರತಕ್ಕೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಅಂತ ಶೋ ಮಾಡ್ತಾ ಇದ್ರಲ್ಲ. ಹೀಗಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಅನಿಸ್ತಾ ಇತ್ತು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ನಾವು ಲಾಭ ಮಾಡಬಹುದು ಅಂತ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಅದೇ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನ ಮುಂದಿನ ಗ್ಲೋಬಲ್ ಸೂಪರ್ ಪವರ್ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾವೆ. ಅದೇ ಪಾಕಿಸ್ತಾನದಲ್ಲಿ ತನ್ನ ಕಂಪನಿಗಳನ್ನ ಬಾಗಿಲು ಮುಚ್ಚಿಸ್ತಾ ಇದ್ದಾವೆ, ತನ್ನ ಎಂಬಸಿಗಳನ್ನ ಕೂಡ ಕ್ಲೋಸ್ ಮಾಡ್ತಾ ಇದ್ದಾವೆ. ಇದಕ್ಕಿಂತ ದೊಡ್ಡ ಆಪರೇಷನ್ ಸಿಂಧೂರ ಬೇಕಾ?
ಹಾಗಾದರೆ ಪಾಕಿಸ್ತಾನದ ಪರಿಸ್ಥಿತಿ ಹೀಗ್ಯಾಕಾಯಿತು? ಯುರೋಪ್ನ ರಾಷ್ಟ್ರಗಳ ಮನಸ್ಥಿತಿ ಬದಲಾಗೋದಕ್ಕೆ ಏನು ಕಾರಣ ಅಂತಂದರೆ, ಮಿತ್ರರೇ, ನೀವೊಂದು ನಾಯಿಗೆ ಹುಲಿ ಬಣ್ಣ ಬಳದ್ರೆ ಎಷ್ಟು ದಿನ ನೀವು ಅದನ್ನು ಜನರಿಗೆ ನಂಬಿಸಬಹುದು? ಒಂದಷ್ಟು ಕ್ಷಣಗಳು, ಇಲ್ಲ ಕೆಲ ಗಂಟೆಗಳು, ಅಥವಾ ಕೆಲ ದಿನಗಳು. ಅದಕ್ಕಿಂತ ಜಾಸ್ತಿ ನಂಬಿಸೋದಕ್ಕೆ ಸಾಧ್ಯವಾ? ಪಾಕಿಸ್ತಾನದ ಪರಿಸ್ಥಿತಿಯೂ ಕೂಡ ಹಾಗೆ. ಅವರು ಭಾರತಕ್ಕೆ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿ ತನ್ನ ಸೇನಾ ವೆಚ್ಚವನ್ನ ಜಾಸ್ತಿ ಮಾಡಿದ್ರು. ಇವತ್ತೂ ಸಹ ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ರೂ ಕೂಡ, ತನ್ನ ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ $8 ರಿಂದ $10 ಬಿಲಿಯನ್ ಸೇನಾ ವೆಚ್ಚವನ್ನ ಮಾಡ್ತಾ ಇದ್ದಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ಗಳನ್ನು ಆಕರ್ಷಿಸುವ ಬದಲಾಗಿ ತನ್ನ ದೇಶವನ್ನ ಸೇನೆ ಕೈಗೆ ಕೊಟ್ಕೊಂಡು ಕೂತಿದ್ದಾರೆ. ಆ ಸೇನೆಯನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ವರ್ಲ್ಡ್ ಬ್ಯಾಂಕ್, IMF ಮುಂದೆ ಸಾಲಕ್ಕಾಗಿ ಗೋಗರಿತಾ ಇದ್ದಾರೆ. ಇವತ್ತಿನ ಪಾಕಿಸ್ತಾನದ ಈ ದುಸ್ಥಿತಿಗೆ ಸೇನೆಯನ್ನ ಬಿಟ್ಟು ಮತ್ಯಾವುದೂ ಕೂಡ ಕಾರಣ ಅಲ್ಲ. ಆದರೆ ಅವರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಇಡೀ ದೇಶವನ್ನ ಆಸಿಮ್ ಮುನೀರ್ ಕೈಗೆ ಒಪ್ಪಿಸೋದಕ್ಕೆ ಅವರು ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಆಸಿಮ್ ಮುನೀರ್ ಕೂಡ ಅಧಿಕೃತವಾಗಿ ಸರ್ವಾಧಿಕಾರಿಯಾಗಿ ಘೋಷಣೆ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಗ್ರೌಂಡ್ ತಯಾರಿ ಮಾಡಿಕೊಂಡಿದ್ದಾನೆ. ನೀವು ಬೇಕಾದರೆ ನೋಡ್ತಾ ಇರಿ, ಮುಂದಿನ ಕೆಲ ವರ್ಷಗಳಲ್ಲಿ ಯುರೋಪ್ನ ದೇಶಗಳಿರಬಹುದು, ಪಾಶ್ಚಿಮಾತ್ಯ ದೇಶಗಳಿರಬಹುದು, ಎಲ್ಲವೂ ಕೂಡ ಇವತ್ತು ಅಫ್ಘಾನಿಸ್ತಾನವನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾವೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೋಡ್ತವೆ. ನಿಮ್ಮ ಪಾಸ್ಪೋರ್ಟ್ನಲ್ಲಿ ನೀವು ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರಿ, ಅಫ್ಘಾನಿಸ್ತಾನದ ಒಂದು ಸೀಲ್ ಇತ್ತು ಅಂತಂದರೆ ಕೆಲ ದೇಶಗಳ ವೀಸಾ ಸಿಗೋದೇ ನಿಮಗೆ ಕಷ್ಟ ಆಗುತ್ತೆ. ಒಂದು ವೇಳೆ ವೀಸಾ ಪಡೆದ್ರೂ ಕೂಡ ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ಸಾಕಷ್ಟು ವಿಚಾರಣೆಗೊಳಪಡಿಸಲಾಗುತ್ತೆ. ಯಾಕೆ ಕೇಳಿದ್ರೆ ಅದು ಅಫ್ಘಾನಿಸ್ತಾನದ ಮೇಲಿರುವಂತಹ ಭಯ. ಮುಂದಿನ 5-6 ವರ್ಷಗಳಲ್ಲಿ ಪಾಕಿಸ್ತಾನವೂ ಕೂಡ ಅದೇ ಪ್ಲೇಸ್ನಲ್ಲಿರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.